ಹಲೋ ಹಾಯ್ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವೀಡಿಯೋದಲ್ಲಿ ನಿಮಗೆ ಹೊಸದ ಲಾಜಿಕ್ನ ಅಪ್ಲೈ ಮಾಡಿ ಏನಾಗುತ್ತೆ ಪ್ರೀಮಿಯಮ್ ಇಂಡಿಕೇಟರ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಆಗಿ ಏನಾಗುತ್ತೆ ಡ್ರೀಮ್ ಝೋನ್ ಇಂಡಿಕೇಟರ್ ಕಂಪ್ಲೀಟ್ ಟಾಪಿಕ್ ಬರ್ತೀನಿ ಅಷ್ಟೇ, ಸುಮ್ಮನೆ ಬೇರೆ ಏನು ಹೇಳಲ್ಲ. ಡ್ರೀಮ್ ಝೋನ್ ಇಂಡಿಕೇಟರ್ ನಿಮಗೆಲ್ಲ ಗೊತ್ತಿರುತ್ತೆ. ಡ್ರೀಮ್ ಝೋನ್ ಇಂಡಿಕೇಟರ್ ಯಾವ ಥರ ವರ್ಕ್ ಮಾಡ್ತಿದೆ ಅಂತ ನೋಡಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದರೆ ನಾನು ಇಲ್ಲಿ ಯಾವುದೇ ಥರ ರೀಪೆಂಡಿಂಗ್ ಒಂದು ಸತಿ ಡ್ರಾ ಮಾಡಿದರೆ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳಿದಲ್ಲ ಆಟೋಮೆಟಿಕ್ಕಾಗಿ. ಸೊ ಇದು ಯಾವುದೇ ಥರ ರೀಪೆಂಡಿಂಗ್ ಇಂಡಿಕೇಟರ್ ಅಲ್ಲ. ಸೊ ಒಂದು ಸತಿ ಲೈನ್ಸ್ ಡ್ರಾ ಮಾಡಿದೆ ಅಂದರೆ ಅದು ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ನೋಡಿ ಯಾವ ಥರ ಟ್ರೇಡ್ಸ್ ಕೊಡಿ, ಇಲ್ಲಿ ಯಾವ ಥರ ಟ್ರೇಡ್ಸ್ ಕೊಡಿ, ಇಲ್ಲಿ ನೋಡಿ ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಸೊ ಅದೇನೇನು ಇಂಡಿಕೇಟರ್ ಬಗ್ಗೆ ಏನು ಮಾತೇ ಇಲ್ಲ ನೋಡಿ. ಇಲ್ಲಿ 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 ಅದು ತುಂಬ ಚೆನ್ನಾಗಿ ಟ್ರೇಡ್ಸ್ ಕೊಟ್ಟೆ. ನಿಫ್ಟಿಯಲ್ಲಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಅದರಿಂದ ಏನಾಗುತ್ತೆ, ನಾನು ಹೇಳ್ತಿರೋದೇನೆಂದರೆ, ನಾನೇನಪ್ಪ ಹೊಸ್ದಾಗಿ ಹೇಳ್ತೀನಿ ಇವಾಗ ಇಂಡಿಕೇಟರ್ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ಒಂದು ಪ್ರೀಮಿಯಮ್ ಫ್ಯೂಚರ್ಸ್ನ ಆ್ಯಡ್ ಮಾಡಿ ಏನಾಗುತ್ತೆ ಇಂಡಿಕೇಟರ್ ರೆಡಿ ಆಗಿದೆ. ಸೊ ಅದು ನಿಫ್ಟಿಗೆ ಮಾತ್ರ ಆಯಿತಾ. ಸೊ ಏನಪ್ಪ ಅಂದರೆ ಬೈ ಆ್ಯಂಡ್ ಸೆಲ್ ಸಿಗ್ನಲ್. ಸೊ ಬೈ ಆ್ಯಂಡ್ ಸೆಲ್ ಸಿಗ್ನಲ್ನ ಆ್ಯಡ್ ಮಾಡಿದ್ದೀನಿ ಆಯಿತಾ. ಸೊ ಬೈ ಆ್ಯಂಡ್ ಸಿಗ್ನಲ್ಲು ಅದೇನು ಮಾಡ್ತೀನಿ, ಅದಕ್ಕೆ ಹೊಸ ಇನ್ನೊಂದು ಇಂಡಿಕೇಟರ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದು 1 ಡೇ ಝೋನ್ ಮಾತ್ರ, ಬೇರೆ ಏನೋ ಆಪ್ಷನ್ಸ್ ಇರೋಲ್ಲ ಅದರಲ್ಲಿ. ನೋಡಿ ಇಲ್ಲಿ ಆಯಿತಾ. ಸೊ ಒಂದು ಇಂಡಿಕೇಟರ್ ಮಾಡಿದ್ದು ಬೈ ಆ್ಯಂಡ್ ಸೆಲ್ ಸಿಗ್ನಲ್, ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನೋಡಿ. ಝೋನ್ ಟಚ್ ಆಯಿತಾ. ಸೊ ಇದು ನಮ್ಮ ಸಿಗ್ನಲ್ ಇಲ್ಲಿ ಕೊಟ್ಟಿದೆ ಆಯಿತಾ. ನೋಡಿ ಸೆಲ್ ಎಕ್ಸಿಟ್ ಆಯಿತು. ಇಲ್ಲಿ ನೋಡಿ, ಇಲ್ಲೂ ಟಾರ್ಗೆಟ್ ಕೊಟ್ಟಿದೆ, ಇಲ್ಲೊಂದು ಸೆಲ್ ಆಯಿತು, ಇಲ್ಲೊಂದು ಟಾರ್ಗೆಟ್ ಆಯಿತು. ಇಲ್ಲಿ ನೋಡಿ ಬೈಯಿಂಗ್, ಇಲ್ಲಿ ಬೈ ಆಯಿತು, ಇಲ್ಲೇ ಎಕ್ಸಿಟ್ ಆಯಿತು ಆಯಿತಾ. ಇಲ್ಲಿ ಸೆಲ್ ಆಯಿತು, ಸೆಲ್ ಎಕ್ಸಿಟ್ ಆಯಿತು ಆಯಿತಾ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಏನಾಗುತ್ತೆ, ಒಂದು ಲಾಜಿಕ್ ಅಪ್ಲೈ ಮಾಡಿ ಏನೋ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಈ ಸೆಟ್ಟಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ NML ಒನ್ ಡೇ ಝೋನ್ ಮಾತ್ರ ಆಡಿದ್ದೀನಿ. ಬಿಕಾಸ್ ನಮಗೆ ಬೇರೆ ಝೋನ್ಸ್ ಬೇಕು, ವೀಕ್ಲಿದು 2 hours 3 hours ಬೇಡ. ಸೊ 1 ಡೇ ಝೋನಲ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿರೋದು. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ನೋಡಿ ಏನೋ ಬುಲ್ಲಿಂಜರ್ ಬ್ಯಾಂಡ್ ಆಲ್ರೆಡಿ ಒಂದು ಇಂಡಿಕೇಟರ್ ನಮಗೆ, ಯಾಕಂದರೆ ಬುಲ್ಲಿಂಜರ್ ಬ್ಯಾಂಡ್ ಬೇಸಿಕ್ಕಾಗಿ ಇದು ಬೇಕಾಗಿರುತ್ತೆ ಝೋನ್ಗೆ ಆಯಿತಾ. ಬುಲ್ಲಿಂಜರ್ ಬ್ಯಾಂಡ್ನ ಎನೇಬಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಯಿತಾ. ಸೊ ಬುಲ್ಲಿಂಜರ್ ಬ್ಯಾಂಡ್ನ ಎಲ್ಲ ಏನು ಮಾಡ್ಕೊಂಡಿದ್ದೀವಿ. ಈ ಸೆಟ್ಟಿಂಗ್ ಏನು ನಿಮಗೆ ಬೇಕಾದರೆ ತೊಗೊಳ್ಳಿ, ಆರೋ ಮಾರ್ಕ್ ಬರುತ್ತಲ್ವ, ಇದು ಬೇಕಾದರೆ ಇಟ್ಕೊಂಡು ಇಲ್ಲಾಂದರೆ ಟಿಕ್ ಮಾಡ್ಬೋದಾಗುತ್ತೆ ಇದನ್ನು. ಓಕೆ, ಇಲ್ಲಿ ಬಂದಾಗ ಏನಾಗುತ್ತೆ ನೋಡಿ ಆಯಿತಾ. ಈ ಸೆಟ್ಟಿಂಗ್ಸ್ ಎಲ್ಲ ಗೊತ್ತಾಗುತ್ತೆ. ನಾರ್ಮಲ್ ಡೇ ಝೋನ್ಸು ಬಟ್ ಅಷ್ಟು ನಮಗೆ ಝೋನ್ಸ್ ಇದು ಪ್ರೀವಿಯಸ್ಸಲ್ಲಿ ಅದೇ ಸೆಟ್ಟಿಂಗ್ಸ್ನ ತೊಗೊಂಡಿದ್ದೆ. ಸೊ ಝೋನ್ಸ್ ಅಂತ ಇಟ್ಕೊಳ್ಳಿ, ಇದೆಲ್ಲ ನಾರ್ಮಲ್ ಟೈಮಿಂಗ್ಸ್ ಇರುತ್ತೆ. ಬುಲ್ಲಿಂಜರ್ ಬ್ಯಾಂಡ್ ಸೆಟ್ಟಿಂಗ್ಸ್ ಇದು. ಸೊ ಇದು ಪ್ರೀಮಿಯಮ್, ಇದು ನಾರ್ಮಲ್ ಸೆಟ್ಟಿಂಗ್ಸು. ಸೊ ಎನೇಬಲ್ ಇದೆ ಅಲ್ವಾ, ಇದನ್ನು ಅಪ್ಡೇಟ್ ಮಾಡ್ತಿದ್ದೀನಿ. ಬಟ್ ಇಲ್ಲಿ ಎನೇಬಲ್ ಅಂತ ಕೊಟ್ಟಾಗ ಏನಾಗುತ್ತೆ, ನಮಗೆ ಆ್ಯಕ್ಯುರೇಸಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಅದನ್ನು ಇದನ್ನೇನು ಯೂಸ್ ಮಾಡಿ ಅಲೋ ಮಲ್ಟಿಪಲ್ ಟ್ರೇಡ್ಸ್ ಸೇಮ್ ಝೋನಾಗ ನಮ್ಗೆ ಒಂದು ಟ್ರೇಡ್ ಸಾಕು. ಸೊ ಅದರಿಂದ ಮಲ್ಟಿಪಲ್ ಟ್ರೇಡ್ಸು ನನಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಏನಾಗುತ್ತೆ, ಇದು ಅನ್ಟಿಕ್ ಮಾಡಿ ಇದು ಅನ್ಟಿಕ್ ಮಾಡಬೇಕಾಗತ್ತೆ. ಈ ಪ್ರಾಪರ್ಟೀಸ್ ಬಂದಾಗ ಏನೂ ಬೇರೆ ಚೇಂಜಸ್ ಇರೋಲ್ಲ ಆಯಿತಾ. ಸೊ ಇದನ್ನು ನಾವು ಆಲ್ಗೋಗೆ ಯೂಸ್ ಮಾಡ್ಬೋದು. ಆಲ್ಗೋಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ, ಅದನ್ನು ಹೇಳ್ತೀನಿ ನಾನು ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಆಯಿತಾ. ಸ್ಟೈಲಲ್ಲಿ ಏನೂ ಚೇಂಜಸ್ ಇರೋಲ್ಲ ಆಯಿತಾ. ನಿಮ್ಗೆ ಯಾವ ಥರ ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದಾಗತ್ತೆ. ಆ್ಯಸ್ ಅ ಮೇಜರ್ ಸೆಟ್ಟಿಂಗ್ ಇಷ್ಟೇ ಇರೋದು. ಇಲ್ಲಿ ಏನಾಗುತ್ತೆ, SL ಪಾಯಿಂಟ್ಸ್ ಇದೆಯಲ್ವಾ. ಸೊ SL ಪಾಯಿಂಟು ಒಂದು 50-50 ಹಾಕಿರ್ತೀನಿ ಅಂದರೆ ಒಂದು ರೇಂಜಿಂದ ರೇಂಜ್ಗೆ ನಾನು ನಾರ್ಮಲಾಗಿ 50 ಒಂದು ರೇಂಜ್ ಟಚ್ ಆಗಿದೆ, ನಾರ್ಮಲಾಗಿ ಒಂದು 50 ಪಾಯಿಂಟ್ ಮೂವ್ಮೆಂಟ್ ಆಗ್ಬೋದಂತ ಒಂದು ಕ್ಯಾಲ್ಕುಲೇಷನ್ ಬೇಸಾಗಿ ಏನಾಗುತ್ತೆ ಅದನ್ನು ಇಟ್ಟಿದ್ದೀನಿ. ಸೊ ಇಲ್ಲಿ ಝೋನ್ ಟಚ್ ಆಗಿದೆ ಅಂದರೆ ಒಂದು 50 ಪಾಯಿಂಟ್ ಮೂವ್ಮೆಂಟ್ ಕೊಡ್ಬೋದಂತ, ಇಲ್ಲಿ ಟಚ್ ಆಗಿದೆ ಒಂದು 50 ಪಾಯಿಂಟ್ ಕೆಳಗಡೆ ಬರ್ಬೋದಂತ ಒಂದು ಲಾಜಿಕ್ ಮೇಲೆ ಅದನ್ನು ಇಟ್ಟಿದ್ದೀನಿ 50-50 ಅಂತ. ಅದು ಪ್ರೀಮಿಯಮ್ ಚಾರ್ಟ್ ಅಲ್ಲ, ಸ್ಪಾಟ್ ಚಾರ್ಟಲ್ಲಿ 50-50 ಅಂತ ಇಟ್ಟಿದ್ದೀನಿ. ಓಕೆ, ಇಷ್ಟು ಬೇಸಿಕಾಗಿ ಸೆಟ್ಟಿಂಗ್ ಇರುತ್ತೆ. ಸೊ ಇದನ್ನು ಅಕ್ಯುರೇಸಿ ಅಂತ ಹೇಳ್ತೀರಾ ನೋಡಿ. ಇದು ನಾರ್ಮಲಾಗಿ ಮೊನ್ನೆ ನೋಡಿ. ಸೊ ನಿನ್ನೆ ಆಯಿತಾ, ನಿನ್ನೆ ಸೆಟ್ಟಿಂಗ್ಸು ಒಂದು ನಿಮಿಷ ಆಯಿತಾ ನೋಡಿ. ಸೊ ಇದೇನಾಗುತ್ತೆ ಅಂದರೆ, ಇಲ್ಲಿ ಬುಲ್ಲಿಂಜರ್ ಬ್ಯಾಂಡ್ ಟ್ರೇಡ್ಸ್ನ ಫಿಲ್ಟರ್ ಮಾಡಿಕೊಡುತ್ತೆ. ಸೊ ನಮ್ಗೆ ಅವಶ್ಯಕತೆ ಇಲ್ಲ ಅದು. ಸೊ ನಿಮಗೆ ಇದೆ ಆರೋ ಮಾರ್ಕ್ಸ್ ಇದೆಯಲ್ವಾ, ಆರೋ ಮಾರ್ಕ್ಸ್ನ ಅನ್ಟಿಕ್ ಮಾಡ್ಕೊಳ್ಳಿ. ಇದು ಆರೋ ಮಾರ್ಕ್ಸ್ ಇದೆಯಲ್ವಾ, ಬುಲ್ಲಿಂಜರ್ ಬ್ಯಾಂಡ್ ಆರೋ ಮಾರ್ಕ್ಸಲ್ಲಿ ಆರೋ ಮಾರ್ಕ್ಸ್ ಓಕೆ ಇಲ್ಲಿ ಓಕೆ ಇಲ್ಲಿ ನೋಡಿ ಟ್ರೇಡ್ಸ್ ನೋಡಿ. ಸೊ ಬುಲ್ಲಿಂಜರ್ ಬ್ಯಾಂಡ್ ಯೂಸ್ ಮಾಡ್ಕೊಳ್ಳೋಣ. ಬುಲ್ಲಿಂಜರ್ ಬ್ಯಾಂಡು ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಬುಲ್ಲಿಂಜರ್ ಬ್ಯಾಂಡ್ ಅಪ್ಲೈ ಮಾಡ್ಕೊಳ್ಳೋಣ ಆಯಿತಾ. ಬುಲ್ಲಿಂಜರ್ ಬ್ಯಾಂಡ್ ಇರಲಿ ಆಯಿತಾ, ಬುಲ್ಲಿಂಜರ್ ಬ್ಯಾಂಡ್ ಇರಲಿ. ಓಕೆ, ಈಗ ನೋಡಿ ಮಾರ್ನಿಂಗ್ ಬಂದಾಗ ಸೊ ಈ ಕ್ಯಾಂಡಲ್ ನನಗೆ ಸೆಲ್ ಸಿಗ್ನಲ್ ಕೊಟ್ಟಾಗ ತುಂಬ ದೂರ ಬಂದುಬಿಟ್ಟಿದೆ ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದೆ ಆಯಿತಾ, ಇಲ್ಲಿ ಕೊಟ್ಟಿದೆ ತುಂಬ ದೂರ, ಝೋನಿಂದ ತುಂಬ ದೂರ ಬಂದುಬಿಟ್ಟಿದೆ. ಝೋನಿಂದ ತುಂಬ ದೂರ ಬಂದಾಗ ಏನಾಗುತ್ತೆ, ನಮಗೆ SL ದೊಡ್ಡದಾಗುತ್ತೆ.
ಎಷ್ಟೊಂದು ದೊಡ್ಡದಾಗುತ್ತೆ. ಸೊ ಅದರಿಂದ ಝೋನಿಂದ ತುಂಬ, ಯಾಕಂದರೆ ನನ್ನ ಲಾಜಿಕ್, ಪ್ರೀವಿಯಸ್ ಲಾಜಿಕ್ ಏನಂದರೆ ಬಲ್ಲಿಂಜರ್ ಲೋವರ್ ಬ್ಯಾಂಡ್ ಆಗಿದ್ದಾಗ ಟ್ರೇಡ್ ತೊಗೊಬೇಕು, ಅಪ್ಪರ್ ಬ್ಯಾಂಡ್ ಆಗಿದ್ದಾಗ ಇಲ್ಲಿ ಲೋವರ್ ಬ್ಯಾಂಡಿಂದ ಬೈಯಿಂಗ್ ಟ್ರೇಡು, ಅಪ್ಪರ್ ಬ್ಯಾಂಡಿಂದ ಸೆಲ್ಲಿಂಗ್ ಅಂತ ನಮ್ಮ ಪ್ರೀವಿಯಸ್ ಹೇಳ್ತಾನೆ ಬರ್ತಿದ್ದೀನಿ. ಸೊ ಅದೇ ಥರ ಲಾಜಿಕ್ನ ಇಲ್ಲೂ ಅಪ್ಲೈ ಮಾಡಬೇಕಾಗತ್ತೆ. ಝೋನಿಂದ ತುಂಬ ದೂರ ಆಯಿತು, ಸೊ ಅವಾಯ್ಡ್ ಮಾಡಿ. ನೋಡಿ ಇಲ್ಲಿ ಬಂದಾಗ ಇಲ್ಲಿ ಬೈಯಿಂಗ್ ಟ್ರೇಡ್ ಕೊಡ್ತು ಅಲ್ಲ, ಸೆಲ್ ಇಲ್ಲಿಗೆ ಒಂದು ಎಸ್ ಎಲ್ ಆಯ್ತು ಅನ್ಕೊಳ್ಳಿ, ಆಯಿತಾ. ಸೊ ಇಲ್ಲಿ ಬೈಯಿಂಗ್ ಟ್ರೇಡ್ ಕೊಟ್ಟು ಇಲ್ಲಿ ಹೋಲ್ಡ್ ಮಾಡಿದರೆ ನಿಯರ್ಲಿ 40 ಪಾಯಿಂಟ್ಸ್ ಏನೋ ಕೊಟ್ಟಿದೆ, 42 ಪಾಯಿಂಟ್ಸ್ ಏನು ಕೊಟ್ಟಿದೆ ಪ್ರೀಮಿಯಮಲ್ಲಿ, ಆಯಿತಾ. ಪ್ರೀಮಿಯಮ್ ನೋಡಿ ಎಸ್ ಎಲ್ ಹೊಡೆದಿಲ್ಲ 42, ಇದು ಅಷ್ಟೇ ನೋಡಿ ಇಲ್ಲಿ ಸೇಲ್ ಸಿಗ್ನಲ್ ಕೊಡ್ತು ತೊಗೊಂಡಿದ್ದೀರಾ, ಎಸ್ ಎಲ್ ಇಟ್ಟಿಲ್ಲ, ಟಾರ್ಗೆಟ್ ಇಟ್ಟು. ಅದೇ ಥರ ಇದು ಏನಾಗುತ್ತೆ, ನಿನ್ನೆ ಟ್ರೇಡ್ಸ್ ಆಯಿತು, ಮೊನ್ನೆದು ನೋಡಿ, ಮೊನ್ನೆದು ಇಲ್ಲಿ ಬೈ ಕೊಟ್ಟಿದೆ. ಸೊ ನಮ್ಗೆ ನಾರ್ಮಲಾಗಿ ಇಲ್ಲಿ ಬೈಯಿಂಗ್ ಕೊಟ್ಟರೆ ನಮಗೆ ಟ್ರೇಡ್ ಇಲ್ಲ ಅಲ್ಲಿ, ಆಯಿತಾ. ಸೊ ಬಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಹತ್ತಿರ ಟ್ರೇಡ್ ಇಲ್ಲ, ಇಲ್ಲಿ ಸೆಲ್ಲಿಂಗ್ ಕೊಟ್ಟಿದೆ. ಸೊ ಆರಾಮ್ಸೆ ಸೆಲ್ ಸರ್ಕೊಂಡಿದ್ರೆ ಟಾರ್ಗೆಟ್ ಇಟ್, ಆಯಿತಾ, ಟಾರ್ಗೆಟ್ ಇಟ್ ಆಗಿರೋದು, ಆಯಿತಾ. ಸೊ ಇದೇ ಥರ ಇಲ್ಲಿ ನೋಡಿ ಇಲ್ಲಿ ಸೆಲ್ಲಿಂಗ್ ಕೊಟ್ಟಿದೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ತೊಗೊಂಡು ಒಂದು ಮಿನಿಮಮ್ ಪಾಯಿಂಟ್ ಕೊಟ್ಟಿದೆ, ಏನಾಗುತ್ತೆ ನಮಗೆ ಎಸ್ ಎಲ್ ಆಗುತ್ತೆ. ಬಿಕಾಸ್ ಇದು ಯಾಕಂದರೆ ಇದಕ್ಕಿಂತ ಮೇಲೆ ಮೂವ್ಮೆಂಟ್ ಆಗಿದೆ, ಎಸ್ ಎಲ್ ಆಗುತ್ತೆ. ನೋಡಿ ಇಲ್ಲಿ ತೊಗೊಂಡಿದ್ದರೆ ಇಲ್ಲಿ ಟಾರ್ಗೆಟ್ ಇಟ್ ಆಗಿದೆ, ಆಯಿತಾ. ಇಲ್ಲಿ ನೋಡಿ ಸೆಲ್ಲು ಟಾರ್ಗೆಟ್ ಇಟ್ಟು, ಇಲ್ಲಿ ಸೆಲ್ ಮಾಡಿದ ಟಾರ್ಗೆಟ್ ಇಟ್ಟು, ಇಲ್ಲಿ ಬೈ ಮಾಡಿದ್ದ ಟಾರ್ಗೆಟ್ ಇಟ್ಟು, 3 ಟ್ರೇಡು ಟಾರ್ಗೆಟ್ ಇಟ್ಟೆ, ಆಯಿತಾ. ಸೊ ಇಲ್ಲಿ ನೋಡಿ ಇಲ್ಲಿ ಬೈ ಮಾಡಿದೆ ಇಲ್ಲಿ, ಸೊ ಬಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಹತ್ರ ಇದೆ, ಸೊ ನೋ ಟ್ರೇಡ್, ಇಲ್ಲಿ ಬೈ ಎಕ್ಸಿಟ್ ಆಗಿದೆ. ಇನ್ ಕೇಸ್ ತೊಗೊಂಡಿದ್ರೂ ಟಾರ್ಗೆಟ್ ಇಟ್ ಆಗಿರೋದು, ಇಲ್ಲಿ ಸೆಲ್ಲಿಂಗು ಒಂದು ಎಸ್ ಎಲ್ ಆಗಿರುತ್ತೆ ನೋಡಿ. ಒಂದು ಮಿನಿಮಮ್ ಪಾಯಿಂಟ್ ಏನು ಕೊಟ್ಟಿರುತ್ತೆ ಇದು, ಯಾಕೆ ಪ್ರೀಮಿಯಮ್ ಇಷ್ಟು ಕ್ಯಾಂಡಲ್ ಆಗಿದೆ, ಪ್ರೀಮಿಯಮ್ ಮೂವ್ಮೆಂಟ್ ಆಗಿದೆ, 20 ರೂಪೀಸ್ ಕೊಟ್ಟಿರುತ್ತೆ ನಮಗೆ, ಎಷ್ಟು 20 ರೂಪೀಸು ಪ್ರೀಮಿಯಮ್, 20 ರೂಪೀಸ್ ಎಸ್ ಎಲ್, 20 ರೂಪೀಸ್ ಟಾರ್ಗೆಟ್ ಅಷ್ಟೇ ಅದಕ್ಕೆ, ಆಯಿತಾ. ಅದಕ್ಕೆ ಮೇಲೆ ಏನಂತ ತೊಗೊಳಂಗಿಲ್ಲ. ಬಟ್ ಇಲ್ಲಿ ಏನಾಗಿ ಈ ಮೂಮೆಂಟ್ ಇದೆಯಲ್ವ, ಇದು 20 ರೂಪೀಸ್ ಎಸ್ ಎಲ್ ಇದ್ದಾಗ 40 ರೂಪೀಸ್ ಇದು ಏನೋ ಪ್ರೀಮಿಯಮ್ ಬಂದಿರುತ್ತೆ ಇಲ್ಲಿ, ಆಯಿತಾ. ಸೊ ನೋಡಿ, ಆಯಿತಾ, ನೋಡಿ ಇಲ್ಲಿ ಟ್ರೇಡ್ ತಗೊಂಡಿದ್ದೆ ಟಾರ್ಗೆಟ್ ಇಟ್ಟ, ಇಲ್ಲಿ ತಗೊಂಡಿದ್ದೆ ಟಾರ್ಗೆಟ್ ಇಟ್ಟ, ಆಯಿತಾ, ಇಲ್ಲಿ ತಗೊಂಡಿದ್ದೆ ಟಾರ್ಗೆಟ್ ಇಟ್ಟ, ಓಕೆ ನೋಡ್ಕೊಬೇಕು. ಯಾಕಂದರೆ ಇಲ್ಲಿ ನಮಗೆ ಇಲ್ಲಿ ನೋಡಿ ಇಲ್ಲಿ ಬೈ ಬಂದಿದೆ, ಗ್ರೀನ್ ಕ್ಯಾಂಡಲ್ ಬರಲಿಲ್ಲ, ಸೊ ಅದರಿಂದ ಟ್ರೇಡ್ ಇಲ್ಲ. ಸ್ವಲ್ಪ ಲಾಜಿಕ್ನ, ಮಿನಿಮಮ್ ಲಾಜಿಕ್ನ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ, ಮಿನಿಮಮ್ ಲಾಜಿಕ್, ಆಯಿತಾ. ಮಿನಿಮಮ್ ಲಾಜಿಕ್ ಅಪ್ಲೈ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇಷ್ಟು ದಿನ ತೋರಿಸ್ತಿದೆ ಇದು ನಾರ್ಮಲ್, ತುಂಬ ಚೆನ್ನಾಗಿ ಅಕ್ಯುರೇಸಿನೂ ಇದೆ ನಿಮ್ಮದು. ನಾರ್ಮಲ್ ನೀವು ಇಯರ್ಲಿ ಅಕ್ಯುರೇಸಿ ಹೋದಾಗೂ ಮಿನಿಮಮ್ ಎಷ್ಟು ಓಡಿಸ್ತಿದೆ ಅಂದರೆ, ಇಯರ್ಲಿ ಅಕ್ಯುರೇಸಿ ನಿಯರ್ಲಿ ಇಲ್ಲಿ ಲಾಸ್ಗಂತೂ ಹೋಗಲ್ಲ, ಈ ಝೋನ್ ಯೂಸ್ ಮಾಡೋದಂತೂ ಲಾಸ್ಗಂತೂ ಹೋಗಲ್ಲ. ಮಂತ್ಲಿ ಎಲ್ಲ ನೋಡಿ 52% ಪ್ರಾಫಿಟ್ ಇದೆ ಇಯರ್ಲಿ ಅಂತ ತೊಗೊಂಡಾಗ, ಐ ಮೀನ್ ಮಂತ್ಲಿ ಅಂತ ತೊಗೊಂಡಾಗ, ಮಂತ್ ತೊಗೊಂಡ ನೋಡಿ 75 ನೆನೆ 85 ಇತ್ತು, ಆಯಿತಾ. ಸೊ ಸಮ್ ಟ್ರೇಡ್ಸ್ ಏನಾಗುತ್ತೆ ನೋಡಿ, ಈ ಥರ ಲಾಜಿಕ್ ಇಲ್ದಿರೋ ಟ್ರೇಡ್ಸ್ ಬರುತ್ತಲ್ವ, ಆಗ ನಾವು ಟ್ರಿಗರ್ ಮಾಡ್ಬೋದು. ಅದಕ್ಕೆ ಇದು ಆಲ್ಗೋಗಿ ಇನ್ನೂ ಸ್ವಲ್ಪ ಅಪ್ಡೇಟನ್ನು ತರಬೇಕಾಗತ್ತೆ. ಆಲ್ಗೋ ಟ್ರೇಡ್ ನೀವು ಆಟೋಮೆಟಿಕ್ ಟ್ರೇಡ್ ಟ್ರಿಗರ್ ಮಾಡಬೇಕಂದ್ರೆ ಸ್ವಲ್ಪ ಅಪ್ಡೇಟನ್ನು ತರಬೇಕಾಗತ್ತೆ. ಸೊ ಅದನ್ನು ತರ್ತೀನಿ, ಯಾಕಂದರೆ ನೋಡಿ ಈ ಥರ ಲಾಜಿಕ್ ಇದೆಯಲ್ವ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ. ನೋಡಿ ಇಲ್ಲಿ ಬೈಯಿಂಗ್ ಗ್ರೀನ್ ಕ್ಯಾಂಡಲ್ ಬಂದಿದ್ರೆ ಇಲ್ಲಿ ಬೈ ಹೋಗ್ಬೇಕು, ಬಟ್ ಗ್ರೀನ್ ಕ್ಯಾಂಡಲ್ ಬಂದಿದೆ, ರೆಡ್ ಕ್ಯಾಂಡಲ್ ಇದೆ, ಸೊ ಅದೇನೋ ಬೈಯಿಂಗ್ ಸಿಗ್ನಲ್ ಕೊಟ್ಟಿದೆ. ಇದು ಅಪ್ಕಮಿಂಗ್ ಡೇಸಲ್ಲಿ ಇದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಓವರಾಲ್ ಏನಾಗುತ್ತೆ ಅಂದರೆ ಇಂಡಿಕೇಟ್ರು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಎಲ್ಲರೂ ಏನಾಗುತ್ತೆ ಯೂಸ್ ಮಾಡಿ, ಆಯಿತಾ. ನಾನು ಪ್ರತಿಯೊಬ್ಬರಿಗೆ ಏನಾಗುತ್ತೆ ಫ್ರೀ ಟ್ರಯಲ್ ಪೀರಿಯಡ್ ಇರುತ್ತೆ ಈ ಇಂಡಿಕೇಟ್ರ್ ಆಗಲಿ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಆಯಿತಾ. ಇದು ನಾರ್ಮಲ್ ಝೋನ್ ಇಂಡಿಕೇಟ್, ನೀವು ಇದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀರಂದ್ರೆ ಓಕೆ, ಆಯಿತಾ. ಝೋನದ ರೇಟ್ ತೊಗೊಳೋದು, ರಿಟ್ರೇಸ್ಮೆಂಟ್ ರೇಟ್ ತೊಗೊಳೋದಾಗಲಿ, ಝೋನದ ಒಂದು ಚೂರು ಕ್ಲಾರಿಫಿಕೇಷನ್ ತೊಗೊಂಡಾಗ ಬುಲ್ಲಿಂಜರ್ ಬ್ಯಾಂಡಲ್ಲಿ ಲಾಜಿಕ್ ಅಪ್ಲೈ ಮಾಡಿ ತೊಗೊಳೋದಾದರೆ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಟ್ರೇಡಿಂಗ್ ಅಕ್ಯುರೇಸಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ಏನಾಗುತ್ತೆ, ಈ ಒಂದು ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸೊ ಇಂಡಿಕೇಟರ್ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದೆ ನನಗೆ ನಾನು ತಮ್ಮನೇನಲ್ಲಿ ನಂಬರ್ ಇರುತ್ತೆ. ಸೊ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಏನಾಗುತ್ತೆ ಡೀಟೇಲ್ಸ್ ಕೇಳ್ಬೋದು. ಬಟ್ ಫ್ರೀ ಟ್ರಯಲ್ ಎಲ್ಲರೂ ಯೂಸ್ ಮಾಡ್ಬೋದಾಗತ್ತೆ. ದಯವಿಟ್ಟು ಈ ಫ್ರೀ ಟ್ರಯಲ್ ಯೂಸ್ ಮಾಡಿ, ಇಲ್ಲ 7 ಡೇಸ್ ಇಲ್ಲ 15 ಡೇಸ್ ಕೊಡ್ತೀನಿ, ಆರಾಮಾಗಿ ಫ್ರೀ ಟ್ರಯಲ್ನ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ನಿಮಗೆ ಬೇಕಾಗಿದ್ರೆ ಇಷ್ಟ ಆದರೆ ನೆಕ್ಸ್ಟು ಇಂಡಿಕೇಟರ್ ತೊಗೊಳ್ಳಿ. ಬಟ್ ನಿಫ್ಟಿಯಲ್ಲಿ ಮಾತ್ರ